ಕೂಡ ಅತ್ಯಧಿಕ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ಹಿಮಾಚಲ ಪ್ರದೇಶದಲ್ಲಂತೂ ಮೇಘ ಸ್ಫೋಟವೇ ಸಂಭವಿಸಿದೆ. ಇದರಿಂದಾಗಿ ಭಾರಿ ಹಾನಿಯಾಗಿದೆ. ದಿಢೀರ್ ಪ್ರವಾಹಕ್ಕೆ 10 ಕಾರುಗಳು ಜಲಾವೃತವಾಗಿದ್ದಾವೆ. ಪಾರ್ಕಿಂಗ್ ಏರಿಯಾಗೆ ಪ್ರವಾಹದ ನೀರು ನುಗ್ಗಿದೆ. ನೋಡ್ತಾ ಇದ್ದಂತೆ ಕೊಚ್ಚಿ ಹೋಗಿದ್ದಾವೆ ಕಾರುಗಳು. ಮೇಘ ಸ್ಫೋಟ ಸಂಭವಿಸಿದೆ ಹಿಮಾಚಲದಲ್ಲಿ. ನಿರಂತರವಾಗಿ ಮಳೆ ಸುರಿತಾ ಇದೆ. ಮಳೆಯ ಕಾರಣಕ್ಕಾಗಿ ಅನೇಕ ರೀತಿಯ ಅವಘಡಗಳು, ಅಪಾಯಗಳು, ಹಾನಿ ಕೂಡ ಸಂಭವಿಸಿದೆ. ಕಾರುಗಳಂತೂ ಪೇಪರ್ ಬೋಟ್ಗಳ ರೀತಿಯಲ್ಲಿ ತೇಲಿ ಹೋಗಿರುವಂಥ ದೃಶ್ಯ. ಅಲ್ಲಿರುವಂಥ ಸೇತುವೆಗಳು ಕೊಚ್ಚಿ ಹೋಗಿದ್ದಾವೆ. ಹಳ್ಳ ಕೊಳ್ಳಗಳು, ಒಂದು ರೀತಿ ರಸ್ತೆಗಳೆಲ್ಲವೂ ಕೂಡ ಹಳ್ಳ ಕೊಳ್ಳಗಳಾಗಿ ಮಾರ್ಪಟ್ಟಿದ್ದಾವೆ. ನೋಡಿ, ಕಾರುಗಳು ನಿಲ್ಲಿಸಿದಂಥ ಜಾಗ ಇದೆಯಲ್ಲ, ಅದು ರಸ್ತೆ ಅದು. ಆದರೆ ಆ ರಸ್ತೆಯ ಗುರುತೇ ಸಿಗದಂತೆ ನದಿಯ ರೀತಿಯಲ್ಲಿ, ಹಳ್ಳದ ರೀತಿಯಲ್ಲಿ ಹರಿತಾ ಇದೆ. ಈ ಪ್ರವಾಹ ಪೀಡಿತ ಪ್ರದೇಶದಲ್ಲಿ ಹರಿತಾ ಇರುವಂಥ ಈ ನೀರಿನ ಕಾರಣಕ್ಕಾಗಿ ನೀರಿನಲ್ಲಿ ಅನೇಕ ಕಾರುಗಳು ಕೂಡ ಕೊಚ್ಚಿಕೊಂಡು ಹೋಗಿದ್ದಾವೆ. ಹಿಮಾಚಲ ಪ್ರದೇಶದಲ್ಲಿ ಸೈಂಜ್ ವ್ಯಾಲಿಯಲ್ಲಿ ಭೀಕರ ಪ್ರವಾಹ ಸಂಭವಿಸಿದೆ. ಕುಲ್ಲು ಜಿಲ್ಲೆಯ ಸೈಂಜ್ ವ್ಯಾಲಿಯಲ್ಲಿ 3 ನೀರು ಪಾಲಾಗಿದ್ದಾರೆ. ಬೆಟ್ಟದಿಂದ ಏಕಾಏಕಿಯಾಗಿ ನೀರು ಉಕ್ಕಿ ಬಂದು ಅವಾಂತರ ಸಂಭವಿಸಿದೆ. ಹಿಮಾಚಲ ಪ್ರದೇಶದ ಕುಲ್ಲು ಜಿಲ್ಲೆಯ ಸೈಂಜ್ ವ್ಯಾಲಿಯಲ್ಲಿ ನಡೆದಿರುವಂಥ ಘಟನೆ ಇದು. 3 ಕೊಚ್ಚಿ ಹೋಗಿದ್ದಾರೆ. ನೋಡಿಲ್ಲ, ಅಪಾರ ಪ್ರಮಾಣದ ಹಾನಿ ಜೊತೆಗೆ ಪ್ರಾಣಹಾನಿಯೂ ಕೂಡ ಸಂಭವಿಸ್ತಾ ಇದೆ. ಬೆಟ್ಟದಿಂದ ಏಕಾಏಕಿಯಾಗಿ ಧುಮ್ಮಿಕ್ಕಿದ ನೀರಿನ ಕಾರಣಕ್ಕಾಗಿ ಅಲ್ಲಿ ದೊಡ್ಡ ಅಪಾಯವೇ ಸಂಭವಿಸಿದೆ. ಸೈಂಜ್ ವ್ಯಾಲಿಯಲ್ಲಿ 3 ನೀರು ಪಾಲಾಗಿದ್ದಾರೆ. ಹೀಗಾಗಿ ಹಿಮಾಚಲ ಪ್ರದೇಶಕ್ಕೆ ಅನೇಕರು ಕೂಡ ಪ್ರವಾಸಕ್ಕೆ ಹೋದಂಥವರು ಭಾಳ ಎಚ್ಚರಿಕೆಯಿಂದಿರಬೇಕು. ನೋಡ್ತಾ ಇದ್ದೀರಿ, ಅಲ್ಲಿ ಸೇತುವೆ ಯಾವ ರೀತಿ ಕೊಚ್ಚಿ ಹೋಗಿದೆ ಅನ್ನೋದನ್ನು ಕೂಡ ನೋಡ್ತಾ ಇದ್ದೀರಿ. ಇನ್ನು ಈ ಹರಿತಾ ಇರುವಂಥ ನದಿ ಅಕ್ಕಪಕ್ಕದ ಗ್ರಾಮಗಳಲ್ಲಿ ಜಲಾವೃತವಾಗಿದ್ದಾವೆ. ಒಂದು ರೀತಿ ಪ್ರವಾಹ ಪೀಡಿತ ಪ್ರದೇಶಗಳಾಗಿ ಮಾರ್ಪಟ್ಟಿದ್ದಾವೆ ಗ್ರಾಮಗಳೆಲ್ಲವೂ ಕೂಡ. ಹೀಗಾಗಿ ಅತ್ಯಂತ ಸುಂದರವಾದ ಸ್ಥಳ ಹೌದು ಹಿಮಾಚಲ ಪ್ರದೇಶ. ಈಗ ಘನಘೋರವಾದ ಪ್ರವಾಹ ಪೀಡಿತ ಪ್ರದೇಶವಾಗಿ ಮಾರ್ಪಟ್ಟಿದೆ. ಅಲ್ಲಿ 3 ಈಗಾಗಲೇ ಪ್ರಾಣವನ್ನು